ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಯಾರು ಈಗ SSLC ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದೀರಿ, ಮಾಡಬೇಕಂತೇಳಿ ಈ ವರ್ಷ ತುಂಬ ಕಷ್ಟಪಟ್ಟು ಅಡ್ಮಿಷನ್ ತೊಗೊಂಡಿದ್ದೀರಾ ಮತ್ತು ಅಡ್ಮಿಷನ್ಸ್ಗಳಿಗೆ ಸಲುವಾಗಿ ಏನಾದರೂ ಪ್ಯಾರಾಮೆಡಿಕಲ್ ಬೋರ್ಡ್ ಅಪ್ಲಿಕೇಶನ್ಸ್ ಎಲ್ಲ ಕಾಯ್ತಿರುವಂಥವ್ರಿಗೆ ಒಂದು ಕಿವಿ ಮಾತಿದೆ. ಯೂಶ್ವಲ್ ನಾನು ಈ ಮಾತುಗಳನ್ನು ಹೇಳ್ತಿರ್ತೀನಿ, ಸಂದರ್ಭ ಬಂದಂಗೆ ಹೇಳ್ತಿರ್ತೀನಿ. ಯಾಕಂತಂದರೆ ಈಗೆಲ್ಲ ಬಹಳಷ್ಟು ಬದಲಾವಣೆ ಆಗ್ತಾಯಿದೆ, ಜನ್ರೇಷನ್ ಚೇಂಜ್ ಆಗ್ತಾಯಿದೆ, ಸಿಸ್ಟಮ್ ಚೇಂಜ್ ಆಗ್ತಾಯಿದೆ, ಆಮೇಲೆ ಮನುಷ್ಯತ್ವ ಅನ್ನೋದು ಸತ್ತೋಗ್ತಾ ಇದೆ. ಹಿಂಗಿರಬೇಕಾದ್ರೆ ಮುಂದೆ ನಮ್ಮ ಜೀವನ ನೋಡ್ಕೋಬೇಕಲ್ಲ ನಾವು. ಯಾಕಂತಂದರೆ ಒಂದು ವಿಡಿಯೋ ಮಾಡೋಕ್ಕಿದ್ದೆ ನಾನು. ನಮ್ಮ ಆರೋಗ್ಯ ಮಂತ್ರಿಗಳು ಒಂದು ಮಾತು ಹೇಳಿದ್ರು DHA ಕೋರ್ಸ್ ಬಗ್ಗೆ. ಅಲ್ಲಿ ಕ್ವಶನ್ ಕೇಳ್ತಾರೆ, ನೋಡಿ ಸರ್, DHA ನಾವು ಕೋರ್ಸ್ ಮಾಡಿದ್ದೀವಿ, ಇದು ಪ್ರೈವೇಟಲ್ಲಿ ಜಾಬ್ ಇಲ್ಲ, ಓನ್ಲಿ ಗೌರ್ಮೆಂಟ್ ಮಾತ್ರ ಇದೆ, ಹೀಗಾಗಿ ನಮ್ಗೆ ಜಾಬ್ ಇಲ್ಲದೆ ಕೂತ್ಕೊಂಡಿದ್ದೀವಿ ಅಂತ ಅಂದಾಗ ಸಂದರ್ಭದಲ್ಲಿ ಹೇಳಿದ್ರು ಅವರು, ನಿಮಗೆ ಯಾರು ಅದನ್ನು ಆಯ್ಕೆ ಮಾಡ್ಕೊಳಕ್ಕೆ ಹೇಳಿದರು, ನಿಮ್ಗೆ ಯಾರು ಮಾಡಂತ ಹೇಳಿದ್ರು ಕೋರ್ಸನ್ನು, ಆಮೇಲೆ ನೀವು ಯಾಕೆ ಅದನ್ನು ಚೂಸ್ ಮಾಡ್ಕೊಂಡ್ರಿ, ನಿಮ್ಗೆ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಅದಕ್ಕೆ ನಾನು ನಿಮ್ಗೆ ಈ ಒಂದು ಕಿವಿಮಾತು ಏನು ಹೇಳ್ತಾ ಇದೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಈಗೇನು ಪ್ಯಾರಾಮೆಡಿಕಲಲ್ಲಿ ಡಿಪ್ಲೊಮಾ ಕೋರ್ಸ್ಗಳನ್ನು ನೀವು ಮಾಡೋಕೆ ಕುಂತೀರಿ, ಯಾವುದೋ ಇರ್ಬೋದು, ಲ್ಯಾಬ್ ಇರ್ಬೋದು, ಡಯಾಲಿಸಿಸ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಮತ್ತು ಬೇರೆ ಕೋರ್ಸ್ ಆಪ್ಥಾಲ್ಮಾಲಜಿ ಇರ್ಬೋದು. ನಾಳೆ ಇದಕ್ಕೂ ಪರಿಸ್ಥಿತಿ ಹಿಂಗೆ ಬರ್ಬೋದು. ನಾಳೆಗೆ ಮುಂದಿನ ದಿನಗಳಲ್ಲಿ ಮಂತ್ರಿ ಅನ್ಬೋದು, ನಾವೆಲ್ಲ ಲ್ಯಾಬ್ ಟೆಕ್ನಿಷಿಯನ್ ಗೌರ್ಮೆಂಟ್ ಜಾಬ್ ಕೊಡಿ ಸ್ವಾಮಿ ಅಂತ ಹೋದಾಗ, ನಿಮ್ಗೆ ಯಾರು ಮಾಡಂತ ಹೇಳಿದರು, ಅದು ನಿಮಗೆ ನಾಲೆಜ್ ಇಲ್ಲ, ಯಾಕೆ ತೊಗೊಳಕ್ಕೆ ಹೇಳಿದ್ರು ನಿಮಗೆ ಅಂತ ಕೂಡ ಅನ್ಬೋದು. ಸೊ ಅದ್ರ ಸಲುವಾಗಿ ಹೇಳ್ತಾ ಇರುವಂಥ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಡಿಪ್ಲೊಮಾ ಕೋರ್ಸ್ ಅನ್ನೋದಕ್ಕಿಂತ ಈಗ ಏನಾಗಿದೆ ಅಂತಂದರೆ ಅಪ್ಗ್ರೇಡ್ ಆಗ್ತಾಯಿದೆ, ಎಲ್ಲ ಕೂಡ ಅಪ್ಗ್ರೇಡ್ ಆಗ್ತಾಯಿದೆ. ಅಪ್ಗ್ರೇಡ್ ಅಂತಂದರೆ ಈಗ ಏನಾಗ್ತಾಯಿದೆ ಅಂದರೆ, ಡಿಪ್ಲೊಮಾ ಲೆವೆಲ್ ಡೌನ್ ಆಗ್ತಾಯಿದೆ, ಡಿಗ್ರಿ ಲೆವೆಲ್ ಕಾಮನ್ ಆಗ್ತಾಯಿದೆ. ಮೊದಲು ಡಿಗ್ರಿ ಲೆವೆಲ್, ಡಿಪ್ಲೊಮಾ ಲೆವೆಲ್ ಕಾಮನ್ ಇತ್ತು, ಡಿಗ್ರಿ ಇರಲಿಲ್ಲ. ಸೊ ಈಗ ಒಂದು 3-4 ವರ್ಷದಿಂದ ಏನಾಗಿದೆ ಅಂತಂದರೆ, 3-4 ವರ್ಷ ಅನ್ನೋದಕ್ಕಿಂತ ಒಂದು 3 ವರ್ಷದಿಂದ ಡಿಗ್ರಿಗೆ ವ್ಯಾಲ್ಯೂ ತುಂಬ ಬರ್ತಾಯಿದೆ. ಯಾವಾಗ ಇಲ್ಲಿ ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಅಂತೇಳಿ ಹೆಸರು ಚೇಂಜ್ ಆಯಿತು ಪ್ಯಾರಾಮೆಡಿಕಲ್ದು, ಅವ್ರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ, ಮುಂದಿನ ಇನ್ನೊಂದು 3-4 ವರ್ಷದಲ್ಲಿ ನಾವು ಡಿಪ್ಲೊಮಾನ ಕಂಪ್ಲೀಟಾಗಿ ಬಂದ್ ಮಾಡಿಕೊಂಡು ನಾವು ಓನ್ಲಿ ಡಿಗ್ರಿ ಲೆವೆಲಿಗೆ ಅದನ್ನು ಕನ್ಸಿಡರ್ ಮಾಡ್ಕೊತೀವಿ. ಅಂದರೆ ಡಿಪ್ಲೊಮಾ ಬಂದ್ ಮಾಡಿಬಿಡೋದು, ಓನ್ಲಿ ಡಿಗ್ರಿನೇ ಇಟ್ಕೊಂಡ್ಬಿಡೋದು ಫ್ಯೂಚರ್ ಒಳಗಡೆ. PUC ಆದಮೇಲೆ ಡಿಗ್ರಿ ಅಂದರೆ ಡಿಪ್ಲೊಮಾನ ಕಂಪ್ಲೀಟಾಗಿ ಬಂದ್ ಮಾಡೋದು, ಮತ್ತು ಫ್ಯೂಚರ್ ಒಳಗಡೆ ಡಿಪ್ಲೊಮಾ ಮೇಲೆ ಜಾಬ್ಗಳನ್ನು ಕೂಡ ಆಲ್ಮೋಸ್ಟ್ ಬಂದ್ ಮಾಡುವಂಥ ಪ್ಲ್ಯಾನಲ್ಲಿ ಸರ್ಕಾರಗಳು ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಇರಬೇಕಾದ್ರೆ ನೀವು ತುಂಬ ಜೋಶಲ್ಲಿ ಹೋಗಿ ಅಡ್ಮಿಷನ್ ತೊಗೊಂಡು ಕಲಿತು ಆಮೇಲೆ ಕೊರ ಅಂತೇಳಿ ಅಳ್ಕೊಂತ ಕುಂದಿರೋದು, ಯಾಕಾರ ಮಾಡಿದೆ ಅನ್ನೋದು, ಅಥವಾ ನಿಮ್ಮ ಜೂನಿಯರಿಗೆ ಹೇಳೋದು, ನೀ ಯಾಕೆ ಮಾಡಿದೆ ಇದನ್ನು, ಇದು ನಮೇಲೆ ಜಾಬ್ ಇಲ್ಲ, ಈ ಥರ ಡೈಲಾಗ್ಗಳು ನಿಮ್ಮಲ್ಲಿ ಬರಬಾರ್ದಪ್ಪ ಅಂತಂದರೆ ನೀವು ಏನು ಮಾಡ್ಬೇಕಂತಂದರೆ, ಪ್ರತಿಯೊಬ್ಬರು ಕೂಡ ಡಿಗ್ರಿ ಲೆವೆಲಲ್ಲಿ ಎಜುಕೇಷನ್ ಮಾಡ್ಕೊಳ್ಳೇಬೇಕು. ಓಕೆ, ಈಗೇನಾದರೂ ತಪ್ಪು ಆಗಿ ಬಂದಿದ್ದರೆ ಮುಂದೆ ಡಿಗ್ರಿ ಮಾಡ್ಕೊಳ್ಳೇಬೇಕು. ಯಾಕಂತಂದರೆ ಮುಂದೆ ಅಪ್ಗ್ರೇಡ್ ಆದಾಗ ನಿಮ್ಗೆ ಯಾರು ಕೂಡ ಒಳ್ಳೆ ನೋಡೋಂಗಿಲ್ಲ ರೀ, ಯಾರು ಕೂಡ ನೋಡೋಂಗಿಲ್ಲ, ಯಾವ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ನೋಡೋಂಗಿಲ್ಲ, ಯಾವುದು ಸರ್ಕಾರಗಳು ನೋಡೋಂಗಿಲ್ಲ. ಯಾಕಂದರೆ ಅವಾಗ ಆಲ್ರೆಡಿ ಅವ್ರು ಹೇಳಿ ಮುಗಿಸ್ಬಿಟ್ಟಿದ್ದಾರೆ, ಡಿಗ್ರಿ ಲೆವೆಲ್ಗೆ ನಾವು ಮುಂದೆ ಅಪ್ಗ್ರೇಡ್ ಮಾಡ್ತೀವಿ ಅಂಥೇಳಿ. ಸೊ ಈಗ ಹುಷಾರಾಗಿ ನೀವು ಪ್ಯಾರಾಮೆಡಿಕಲ್ ಅಡ್ಮಿಷನ್ ತೊಗೊಳ್ಳೋರು ತುಂಬ ಹುಷಾರಾಗಿ ಅಡ್ಮಿಷನ್ಗಳನ್ನು ತಗೋರಿ. ಯಾಕಂತಂದರೆ ಪ್ಯಾರಾಮೆಡಿಕಲ್ ವ್ಯಾಲ್ಯೂ ನೋ ಮೋರ್. ಓಕೆನಾ, ಆಲ್ರೆಡಿ ಇದು ಬಂದ್ ಆಗೋ ಸ್ಟೇಜಲ್ಲಿ ಕೂಡ ಇದೆ, ಬಂದ್ ಆಗಬೇಕಂತ ಪ್ರಯತ್ನವೂ ಕೂಡ ಮಾಡಿದ್ದಾರೆ. ಬಂದ್ ಆಗೋ ಎರಡರ ನಡುವಿದು ICU ಒಳಗಡೆ ಸಾಯ್ತಾ ಇದೆ ಕೋರ್ಸ್. ಯಾಕಂತಂದರೆ ಒಂದು ಕಡೆ ವ್ಯಾಲ್ಯೂ ಇಲ್ಲ, ಒಂದು ಕಡೆ ನಾವು ಅಡ್ಮಿಷನ್ ತೊಗೊತೀವಿ, ಒಂದು ಕಡೆ ವ್ಯಾಲ್ಯೂ ಇಲ್ಲ, ಒಂದು ಕಡೆ ಅಡ್ಮಿಷನ್ ತೊಗೊತೀವಿ ರೇಂಜಲ್ಲಿದ್ದಾರೆ. ನೀವು ಎರಡರಲ್ಲಿ ಸಿಕ್ಕು ಒದ್ದಾಡೋ ಬದಲಿ ತುಂಬ ಹುಷಾರಾಗಿ ನಿಮ್ಮ ಲೈಫನ್ನು ಏನಪ್ಪ ಅಂತಂದರೆ ಡಿಸಿಷನ್ ತೊಗೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ಳ್ರಿ. ಡಿಪ್ಲೊಮಾ ಕೋರ್ಸ್ ಮೊದಲಿನ ಥರ ಇಲ್ಲ, ಈಗೆಲ್ಲ ಸಪ್ಪಾಗಿದೆ. ICUದಲ್ಲಿ ಪ್ಯಾರಾಮೆಡಿಕಲ್ ಎಲ್ಲ ಕೋರ್ಸ್ಗಳು ICUದಲ್ಲಿ ಹೋಗಿ ಅಡ್ಮಿಟ್ ಆಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ಅಡ್ಮಿಟೇ ಆಗ್ಬೋದು. ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಈ ಪ್ಯಾರಾಮೆಡಿಕಲ್ಗೆ ವ್ಯಾಲ್ಯೂ ಕೂಡ ಫುಲ್ ನಿಲ್ಲು ಕೂಡ ಆಗ್ಬೋದು ಅಂತ ನನಗನ್ನಿಸ್ತಾ ಇದೆ. ನಾನು ಈಗ ಟ್ರೆಂಡಿಂಗಲ್ಲಿ ವಿಷಯಕ್ಕೆ ಸಂಬಂಧಿತ ಮಾತು ಹೇಳ್ತಾ ಇರುವಂಥದ್ದು. ನೀವೇನಾದರೂ ಹಳೆಯದು ಸ್ಟೋರಿ ತೊಗೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ. ಈಗ ನಡೀತಿರೋದೇ ಅದೇ. ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ತುಂಬ ಕಷ್ಟ ಇದೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡೋರಿಗೆ ಮುಂದಿನ ದಿನಗಳಲ್ಲಿ. ಆಮೇಲೆ ಇನ್ನೊಂದು ಹೇಳೋದು ಮರೆತೆ, ಮೊದಲಿನ ಥರ ಸ್ಯಾಲ್ರಿನೂ ಕೂಡ ಕೊಡ್ತಾ ಇಲ್ಲ. ನೀವು ಏನಾದರೂ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದರೆ 10,000 ರೂಪಾಯಿ ಕೊಟ್ಟರೆ ನಿಮ್ದು ಏನು ಮಾಡಬೇಕು ಏನು ಬಿಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಷ್ಟೊಂದು ಸ್ಯಾಲ್ರಿ ಡೌನ್ ಆಗಿದೆ ಈಗಿನ ಪರಿಸ್ಥಿತಿಯಲ್ಲಿ. ಅದಕ್ಕಿಂತ ಜಾಸ್ತಿ ಕೊಡ್ತಾರಿಲ್ಲ ಅನ್ನಂಗಿಲ್ಲ, ಆದರೆ ಕೊಟ್ಟರೆ ಒಂಥರ ಹೆಂಗಪ್ಪ ಅಂದ್ರೆ ಆಳು ಒಂಥರ ಹಳೆ ಕಾಲದಲ್ಲಿ ಗೊಡ್ಡಾಳ ಅಂತಿತ್ತು, ಹಗಲು ರಾತ್ರಿ ದುಡಿಬೇಕಿತ್ತು, ಅಲ್ಲೇ ಮನೆಯಲ್ಲಿ ಜೀತ ಆ ರೀತಿ ಒಳಗಡೆ ನೋಡ್ಕೊತಾರೆ. 12,000 ರೂಪಾಯಿ ಕೊಟ್ಟು ಆ 12,000 ರೂಪಾಯಿನ ಕೊಡಬೇಕಂದ್ರೆ ಅದು ಅಳ್ತಾ ಆ ನೋಟಿಗೆ ಕಣ್ಣೀರು ಹತ್ತಿರುತ್ತೆ, ಆ ರೀತಿ ಕೊಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ನೀವೆಲ್ಲ ಓದಿರ್ತೀರಿ, ನಿಮ್ಗೊಂದು ಒಳ್ಳೆ ಒಂದು ವ್ಯಾಲ್ಯೂ ಸಿಗಬೇಕಪ್ಪ ಅಂತಂದರೆ ನೀವು ಒಂದು ಡಿಗ್ರಿ ಮಾಡ್ಕೊರಿ, ಹೌದಾ. ಇದರಲ್ಲಪ್ಪ ಅಂದರೆ ಪ್ಯಾರಾಮೆಡಿಕಲ್ ಡಿಗ್ರಿ ಇದೆ, BSc MLT, BSc OT, ಇದು ಸ್ವಲ್ಪ ವ್ಯಾಲ್ಯೂ ಇದೆ. ಅದು ಬೆಂಗಳೂರು ಸೈಡಲ್ಲಿ ಹೋದರೆ ಓಕೆನಾ. ಸೊ ನಮ್ಮ ಹುಬ್ಬಳ್ಳಿ ಧಾರವಾಡದ
ತುಂಬ ಚಿಂತಾಜನಕವಾಗಿದೆ. ಸ್ಯಾಲ್ರಿ ಮ್ಯಾಟ್ರ್ ಒಳಗಡೆ ಯಾವ ಕೋರ್ಸು ಕೂಡ ಅಷ್ಟೊಂದು ರೆಸ್ಪೆಕ್ಟಿವ್ ಕೊಡ್ತಾನೇ ಇಲ್ಲ, ಸ್ಯಾಲ್ರಿನೂ ಕೂಡ ಕೊಡ್ತಾ ಇಲ್ಲ. ತುಂಬ ಯೋಚನೆ ಮಾಡ್ಕೋಬೇಕು.